ಹಾಡಿರುವ ಬೆಳ್ತಂಗಡಿ ತಾಲೂಕಿನ ವಿದ್ವತ್ ಪಿಯು ಕಾಲೇಜ್. ಶಿಕ್ಷಣ ಅನ್ನೋದು ಉದ್ಯಮವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ವಿದ್ವತ್ ಕಾಲೇಜು ಮಾತ್ರ ಅದನ್ನ ಮೀರಿ ತನ್ನ ವಿದ್ಯಾರ್ಥಿಗಳಿಗೆ ಪೂರಕವಾದ ವಾತಾವರಣ, ಶುಲ್ಕ ವಿನಾಯಿತಿ, ನುರಿತ ಶಿಕ್ಷಕ ವರ್ಗ, ಹವಾನಿಯಂತ್ರಿತ ತರಗತಿಗಳು, ಗುಣಮಟ್ಟದ ಗ್ರಂಥಾಲಯ ಹಾಗೂ ಪ್ರಯೋಗಾಲಯ, ಪ್ರತಿಭಾನ್ವಿತರಿಗೆ ಉಚಿತ ಸವಲತ್ತು ಇದೆಲ್ಲದರೊಂದಿಗೆ ಬಹುಮುಖ್ಯವಾಗಿ 450ಕ್ಕಿಂತಲೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು ಜೆಇಇ ಕೋರ್ಸ್ನಲ್ಲಿ 70% ಸ್ಕಾಲರ್ಶಿಪ್ ನೀಡುವ ಮೂಲಕ ಶಿಕ್ಷಿತ ಸಮಾಜವನ್ನ ನಿರ್ಮಿಸುವತ್ತ ದಾಪುಗಾಲಿಡುತ್ತಿದೆ. 10 ವೈಶಿಷ್ಟ್ಯಗಳಿಂದ ವಿದ್ಯಾ ದೇಗುಲದಂತೆ ಕಂಗೊಳಿಸುತ್ತಿರುವ ವಿದ್ವತ್ ಕಾಲೇಜಿನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ, ನಾನು ಗಂಗಾಧರ್ ಈ ಮಂಡ್ಯಗಳಲ್ಲಿ ಶೈಕ್ಷಣಿಕ ನಿರ್ದೇಶಕರು, ವಿದ್ವತ್ ಪಿಯು ಕಾಲೇಜ್. ಈಗ ವಿದ್ವತ್ ಪಿಯು ಕಾಲೇಜ್ ಪಿಯು ಕ್ಲಾಸನ್ನು ಪ್ರಾರಂಭಿಸಿದೆ. ಅದ್ರ ಜೊತೆಗೆ ಈ ವರ್ಷ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಇಇ ಕಡೆ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಆ ವಿದ್ಯಾರ್ಥಿಗಳು ಇದರಲ್ಲಿ 2 ವಿಶೇಷವಾದಂಥ ಪ್ರಾಧಾನ್ಯತೆಗಳಿದೆ. ಒಂದು, ಲಾಂಗ್ ಟರ್ಮ್ ನೀಟ್ ಮಾಡುವಾಗ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿರಬಹುದು, ಯಾಕಂದ್ರೆ ಅವರು 2ನೇ ಅಟೆಂಪ್ಟ್ ಆಗಿರುತ್ತೆ. ಅದಕ್ಕಾಗಿ ವಿದ್ವತ್ ತನ್ನದಾದ ರೀತಿಯಲ್ಲಿ ಒಂದು ಅಕಾಡೆಮಿಕ್ ಶೆಡ್ಯೂಲ್ ಅನ್ನ ಡಿಸೈನ್ ಮಾಡಿದೆ. ಇದರಲ್ಲಿ ಅಕಾಡೆಮಿಕ್ ಶೆಡ್ಯೂಲ್ ಅಲ್ಲಿ ಅಕಾಡೆಮಿಕ್ ಅಂದ್ರೆ ಟೀಚಿಂಗ್ ಬರುತ್ತೆ, ಹಾಗೆ ಟೆಸ್ಟ್ ಮಾಡ್ತೀವಿ. ಅದಾದ ನಂತರ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಸ್ಟೂಡೆಂಟ್ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ಗಳಂದ್ರೆ ಸ್ಟೂಡೆಂಟ್ಸ್ ಇಂದ ಅವರ ಪ್ರತಿ ಚಾಪ್ಟರ್ನ ಅನಲೈಸ್ ಮಾಡಿಸಿ, ಶಾರ್ಟ್ ನೋಟ್ಸ್ ಮಾಡಿಸಿ, ಅದ ನಂತರ ಅವರಿಗೆ ಡೈಲಿ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಸಿ, ಅದನ್ನು ವರ್ಕೌಟ್ ಮಾಡಿಸಿ, ಅದನ್ನು ಎಕ್ಸ್ಪರ್ಟ್ಸ್ ಇಂದ ಮತ್ತೆ ವೆರಿಫೈ ಮಾಡಿಸ್ತೀವಿ. ಇದು ನೋಡ್ಲಿಕ್ಕೆ ಬಹಳ ಸಿಂಪಲ್ ಅನ್ಸ್ಬೋದು, ಆದರೆ ಸೆಷನ್ ಡಿಸೈನ್ ಮಾಡುವಾಗ ನಾವು 2 ವಿಷಯಗಳನ್ನ ಮೈಂಡಲ್ಲಿ ಇಟ್ಕೊಂಡು, ಒಂದು, ಸೆಷನ್ ಮಾಡುವಾಗ ಒಂದು ಫಿಸಿಕ್ಸ್ ಸೆಷನ್ ಮುಗಿಯುವಾಗಲೇ ಲಾಸ್ಟ್ ಅರ್ಧ ಗಂಟೆ ಅವರೇ ಟೆಸ್ಟ್ ಕೊಟ್ಟು, ಆ ಟೆಸ್ಟಲ್ಲಿ ವೆರಿಫೈಡ್ ರಿಸಲ್ಟ್ ಏನಾದರೂ ಬಂದರೆ ಅವರಿಗೆ ಅದೇ ದಿವಸ ಅದನ್ನ ಅನಲೈಸ್ ಮಾಡಿಕೊಂಡು ಪ್ರಾಕ್ಟೀಸ್ ಸೆಷನಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಹೀಗಾಗಿ ಎಲ್ಲ ಸೆಷನ್ಗಳಲ್ಲೂ ಅದೇ ದಿವಸ ಅರ್ಧ ಗಂಟೆಯ ಟೆಸ್ಟು ಇದ್ದೇ ಇರುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ಪ್ರತಿ ದಿವಸದ ತಯಾರಿ ತುಂಬ ಚೆನ್ನಾಗಿ ಆಗತ್ತೆ. ಅದಾದ ನಂತರ ಆ ವಿದ್ಯಾರ್ಥಿಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಲೇಬೇಕಾಗತ್ತೆ. ಒಂದು ಪ್ರತಿ ಮಂಡೇ ಏನು ಟೆಸ್ಟ್ ನಡೆಯುತ್ತೆ ಅದಕ್ಕಿಂತ ಮುಂಚೆ ಅವರ ಓವರ್ ಆಲ್ ಅನಾಲಿಸಿಸ್ ಆ ವಾರದನ್ನ ಮಾಡಿ, ನಂತರ ಆ ಟೆಸ್ಟಲ್ಲಿ ರಿಸಲ್ಟ್ ರೀಚ್ ಆಗ್ಲಿಕ್ಕಾಗಿ, ಅವರ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ರೀಚ್ ಆಗ್ಲಿಕ್ಕಾಗಿ ಸೆಲ್ಫ್ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಿ ಅವರ ಮಾನಸಿಕವಾಗಿ ಅವರನ್ನ ರೆಡಿ ಮಾಡ್ತೀವಿ. ಇದ್ರ ಜೊತೆಗೆ ಎರಡು ಪ್ರಮುಖ ವಿಷಯಗಳೇನೆಂದ್ರೆ, ಅವರ ಕೌನ್ಸಿಲಿಂಗ್ ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಕೌನ್ಸಿಲಿಂಗ್ ಕೂಡ ಜಸ್ಟ್ ಅವರನ್ನ ಕೂರಿಸಿ ಮಾತನಾಡಿಸೋ ಪ್ರಕ್ರಿಯೆ ಅಂತೂ ಅಲ್ವೇ ಅಲ್ಲ. ಕೌನ್ಸಿಲಿಂಗ್ ಅಲ್ಲಿ ಅವರ ಪ್ರತಿ ದಿವಸದ ವರ್ಕ್ ಅನ್ನ ವೆರಿಫೈ ಮಾಡಿ, ಅಂದ್ರೆ ಪರಿಶೀಲನೆ ಮಾಡಿ, ಅದರ ಜೊತೆಗೆ ಅವರಿಗೆ ಮುಂದಿನ ಟೆಸ್ಟ್ ಟಾರ್ಗೆಟ್ ಅನ್ನು ಕೂಡ ನಿಗದಿಪಡಿಸ್ತೀವಿ. ಅದು ನಾವು ಮಾಡೋದಲ್ಲ, ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡಿಸಿ ಅವರು ಟಾರ್ಗೆಟ್ ಫಿಕ್ಸ್ ಮಾಡೋ ಹಾಗೆ ನೋಡ್ಕೊಳ್ತೀವಿ. ಈ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿ ಒಂದೇ ಒಂದು ದಿವಸ ಕೂಡ ವೇಸ್ಟ್ ಆಗಲ್ಲ. ಒಟ್ಟು ನಮಗೆ ನೀಟಲ್ಲಿ ಅಥವಾ ನೀಟ್ ಕೋಚಿಂಗ್ ಅಥವಾ ಜೆಇ ಕೋಚಿಂಗ್ ಸಿಗೋಂಥದ್ದು 290 ದಿವಸಗಳು. ಇದರಲ್ಲಿ 240 ದಿವಸಗಳ ಕಾಲ ಈ ಟ್ರೈನಿಂಗು ಲೀಲಾಜಾಲವಾಗಿ ನಡೆಯುತ್ತೆ. ಅದಾದ ನಂತರ ಅವರಿಗೆ 36 ಮಾಕ್ ಟೆಸ್ಟ್ಗಳು ಬರುತ್ತೆ, ಅಂದ್ರೆ ಗ್ರ್ಯಾಂಡ್ ಟೆಸ್ಟ್ಗಳು. ಆ ಗ್ರ್ಯಾಂಡ್ ಟೆಸ್ಟ್ಗಳಿಗೆ ಅವರಿಗೆ ಟೈಮ್ ಸ್ಪೇಸ್ ಕೊಟ್ಟಿದ್ವಿ, ಅಂದ್ರೆ ಪ್ರಾಕ್ಟೀಸ್ ಮಾಡಿ ಟೆಸ್ಟ್ಗಳನ್ನು ಬರೆಯೋ ರೀತಿ. ಇದು ಜೊತೆಗೆ ಅವರಿಗೆ ಎಕ್ಸ್ಪರ್ಟ್ಸ್ ಸೆಷನ್ಸ್, ಕ್ಲಾಸ್ ಮಾಡೋ ಲೆಕ್ಚರ್ಸ್ ಏನಿದ್ದಾರೆ ಅವರು ಈಗಾಗಲೇ ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್, ಅವರು ಪ್ರೂವ್ ಮಾಡಿದಂತಹ ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ, ಅದು ನಿಮಗೊಂದು ಬೋನಸ್ ಆಗಿ ಬರುತ್ತೆ. ಹಾಗಾಗಿ ವಿದ್ವತ್ ಒಂದು ಸ್ಪೆಷಲೈಸ್ಡ್ ಟೀಮ್ ಆಗಿ ರಿಸಲ್ಟ್ ಗ್ಯಾರಂಟಿ ಪ್ರೋಗ್ರಾಮ್ ಅನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ರೆ ಅವರಿಗೆ ಒಂದು ಮೆಡಿಕಲ್ ಸೀಟ್ ಅನ್ನ ಗ್ಯಾರಂಟಿ ಮಾಡೋದು. ಜೆಇ ಆಸ್ಪಿರೆಂಟ್ಸ್ಗೆ ಅಟ್ಲೀಸ್ಟ್ NIT ಮತ್ತೆ IIIT ಅಲ್ಲಿ ಖಂಡಿತವಾಗಿಯೂ ಹೇಳ್ಕೊಳ್ಬೋದು, ನಾವು ಸೀಟ್ ಅನ್ನ ಗ್ಯಾರಂಟಿ ಮಾಡಿಸ್ಬೋದು. ಸೊ ಇದಕ್ಕಾಗಿ ನೀವು ನಮ್ಮನ್ನ ಖಂಡಿತ ಅಪ್ರೋಚ್ ಮಾಡಿ, ನಾವು ನಿಮಗೆ ಒಂದು ಸ್ಪೆಷಲ್ ಕೌನ್ಸಿಲಿಂಗ್ ಕೂಡ ಕೊಡ್ತೇವೆ. ಸಕ್ಸಸ್ ಅಂದ್ರೆ ವಿದ್ವತ್ ಅನ್ನೋದನ್ನ ನಾವು ಪ್ರೂವ್ ಮಾಡ್ಲಿಕ್ಕೆ ರೆಡಿ ಇದೀವಿ. ನೀವು ಕೂಡ ಸಕ್ಸಸ್ ಬೇಕೇ ಬೇಕು ಅಂತಿದ್ದಲ್ಲಿ ವಿದ್ವತ್ ಅನ್ನ ಆಯ್ಕೆ ಮಾಡಿ. ಥ್ಯಾಂಕ್ ಯು. ಇದು ಶೈಕ್ಷಣಿಕ ಕ್ರಾಂತಿಗೆ, ಭವಿಷ್ಯದ ಸದೃಢ ಭಾರತಕ್ಕೆ
ಶಿಕ್ಷಣಕ್ಕೆ ಅಡಿಗಲ್ಲು ನಿರ್ಮಿಸುತ್ತಿರುವ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿ ಕಂಗೊಳಿಸುತ್ತಿರುವ ವಿದ್ವತ್ ಕಾಲೇಜಿನ ಸಂಪೂರ್ಣ ಮಾಹಿತಿ. ಗುಣಮಟ್ಟದ ಶಿಕ್ಷಣಕ್ಕೆ ನಿಜವಾದ ಅರ್ಥ ಕಲ್ಪಿಸುವ ಏಕೈಕ ಸಂಸ್ಥೆ ವಿದ್ವತ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಕನಸಿಗೆ ಮೆಟ್ಟಿಲಿನಂತಿರುವ ಈ ಕಾಲೇಜನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆರಿಸಿಕೊಳ್ಳುವ ಮೂಲಕ ಭದ್ರ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಿ ಅನ್ನುವ ಆಶಯದೊಂದಿಗೆ ನಮಸ್ಕಾರ, ನಾನು ಅರ್ಪಿತಾ ಕುಂದರ್ ನಾರಾವಿ.